ಹಾಯ್ ಫ್ರೆಂಡ್ಸ್. ಹಾಯ್ ಹಾಯ್. ಏನಪ್ಪಾ ಅಂದ್ರೆ ಏನಕ್ಕ ತುಂಬಾ ನನ್ ಖುಷಿಯಾಗೋ ವಿಷಯ. ಅಷ್ಟೊಂದು ಖುಷಿನಾ? ಮತ್ತೆ ಬೇಗ ಹೇಳಕು. ನನ್ ಮಗನು ಇನ್ನೇನು ಒಂದು 3 ತಿಂಗಳಾಯ್ತು. 3 ತಿಂಗಳಾಯ್ತಾ? ಏನ್ ಮಾಡ್ದಾಗ? ಬಳೆ ಕಳ್ದೋಯ್ತು ಅನ್ಬಿಟ್ಟು ಬಳೆ ಓ, ಬೆಳ್ಳಿ ಬಳೆ ಯಾಕೋ ಹೇಳಕ್ಕ. ಎಷ್ಟು 4,500 ಕೊಡ್ತಾರೆ. ಪರವಾಗಿಲ್ಲಕ್ಕೋ, ಇವಾಗಿನ್ನ ಜಾಸ್ತಿ ಆಗೈತೆ ರೇಟು. ಬೆಳ್ಳಿ ಮಾತಾಡ್ಸೋಕೆ ಆಗಲ್ಲ. ಕಳ್ದೋಯ್ತು ಅನ್ಬಿಟ್ಟು 3 ತಿಂಗಳಾಯ್ತು ಹೇಳ್ಬಿಟ್ಟು. ಇನ್ನ 3 ತಿಂಗಳಾಗೈತಿಯಾಕ? 3 ತಿಂಗಳು ಬಿಟ್ಟು ಮುಂದೆ ಹೋಗಬೇಕು. ನಾನು ಒಡವೆ ಅಂಗಡಿಗೆಲ್ಲ ಹೋದಾಗೆಲ್ಲ ಅನ್ಕೊಂಡೋದ ಏನಂತಕ್ಕ? ಬಳೆ ಹೋಯ್ತೆ ಮಗುಕ್ ಬಳೆ ಇಲ್ಲೇ. ಪಾಪ ಮಗು ಅಕ್ಕೋ, ಅಣ್ಣ ಹತ್ರ ಒಂದು ಮಾತು ಹೇಳ್ಬೇಕ್ತಾರ ನೀನು. ಆದ್ರೆ ಇನ್ನನ್ ಮಗನೇ ಕಳ್ದಾಕೊಂಡಿದ್ದು ಗೊತ್ತಾಕೋ, ನಿಮ್ಮ ಮಗನೇ ಕಳ್ದಾಕೊಂಡಿದ್ದು ಗೊತ್ತು. ಬೇಗ ಹೇಳಕ್ಕ. ನನ್ ಮಗನೇ ಮಾಡಿದಿ. ಓ, ಇವನೇನಾ? 2 ಬಿಡಕ್ಕ ಸರಿಯಾಗಿ. ನನ್ ಮನೆ ಮರು ಜಾಸ್ತಿ ಸೇಮ್ ಪ್ರಾಬ್ಲಮ್ ಅಕ್ಕ, ನಂದು ಸೇಮ್ ಪ್ರಾಬ್ಲಮ್. ನಾನು ಸರಿಯಾಗಿ ಮರ್ತೋಗ್ತೀನಿ. ಜ್ಞಾನನೇ ಇರಲ್ಲ ಇವನ್ಕ. ಏನ್ ಮಾಡವನೆ, ಲಂಚ್ ಬ್ಯಾಗ್ ಜಿಪ್ಪಾಗ ಹಾಕ್ಬಿಟ್ಟು ಮರ್ತ್ಬಿಟ್ಟವನೆ. ಲಂಚ್ ಬ್ಯಾಗು ಜಿಪ್ನಲ್ಲಿ ಅಲ್ಲಕ್ಕ, ಬ್ಯಾಗಲ್ಲಿ ಹಾಕ್ಬಿಟ್ಟು ಜಿಪ್ ಹಾಕ್ಬಿಟ್ಟವನೆ ಅಂತ ಹೇಳು. ಕೇಳಿದ್ರೆ ನಾನು ಬ್ಯಾಗಾಗೆ ಇಕ್ಕಿದ್ದೆ ಅಂತ ಹೇಳ್ತಾನೆ. ಮತ್ತೆ ಸರಿಯಾಗಿ ಹುಡ್ಬೇಕು ತಾನೆ ನೀನು. ಏನ್ ಮಾಡ್ಕೊಂಡಿದ್ದಕ್ಕ? ಸರಿಯಾಗಿ ಹುಡುಕಿಲ್ಲ ನಂಗಾದ್ರೆ. ಸ್ಕೂಲ್ ಹಾಕೊಂಡ್ ಹೋಗ್ಬಿಟ್ಟವನೆ ಇವನು ಈ ಬಳೆನ. ಎಂತ ಕೆಲಸ ಮಾಡಿದೇಕೋ? ಸ್ಕೂಲ್ಗೆ ಯಾರನ್ನ ಬಳೆ ಕಳಿಸ್ತಾರ? ಅವ್ರ ಮಿಸ್ ಬಳೆ ಎಲ್ಲ ಹಾಕ ಬರ್ಬಾರ್ದು ಸ್ಕೂಲ್ಗೆಲ್ಲ ಅಂತ ಹೇಳ್ಬಿಟ್ಟ. ಹೌದು, ನಾನು ಅದೇ ತಾನು ಹೇಳಿದ್ದೆ. ಇವಾಗ ಮಿಸ್ ಬೈತಾರೆ ಬಳೆ ಹಾಕೊಂಡು ಹೋದ್ರೆ ಅಂತ ಹೇಳ್ದೆ. ನೀನ್ ಇವಾಗ ತಿರ್ಗಾದನೆ ಹೇಳ್ತಾ ಇದೀಯಾ? ಅದಕ್ಕೆ ಇವನ್ ಏನ್ ಮಾಡವನು ಹೇಳಕು? ಲಂಚ್ ಬ್ಯಾಗ್ ಜಿಪ್ಪಲ್ಲಿ ಹಾಕ್ಬಿಟ್ಟವನೆ. ಲಂಚ್ ಬ್ಯಾಗ್ ಜಿಪ್ಪಾಗ ಅಂತ ಎಷ್ಟು ಸರಿ ಹೇಳ್ತೀಯಕ್ಕ? 150 ಸರಿ ಅದನ್ನೇ ಹೇಳ್ತಾ ಇದೀಯ. ಮುಂದಕ್ಕೆ ಹೇಳಕು. ಇಲ್ಲ, ಸೈಡ್ ಜಿಪ್ಪಲ್ಲಿ ಹಾಕ್ಬಿಟ್ಟವನೆ. ಓ, ಸೈಡ್ ಜಿಪ್ಪಾಗ ಹಾಕ್ಬಿಟ್ಟಿದ್ನಾ? ನೀವು ಬ್ಯಾಗಲ್ಲಿ ಹುಡುಕಿಲ್ಲ ಹಾಗಾದ್ರೆ? ಬ್ಯಾಗ್ ಎಲ್ಲ ಹುಡ್ಕ್ಲಾಡ್ತೀರಿ, ಸಿಕ್ಕೇ ಇಲ್ಲ. ಆಮೇಲೆ ಏನ್ ಮಾಡ್ತಾರಕ್ಕ? ಪೊಲೀಸ್ಗೆ ನಾನು ಕಂಪ್ಲೇಂಟ್ ಕೊಟ್ಬಿಟ್ರ? ಹೋಯ್ತು ಬಿಡು ಅಷ್ಟೇ, ಇನ್ಮ್ಯಾಗ ಏನ್ ತಕ್ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ರಿ. ಪಾಪ ಮಗು ಅಕ್ಕೋ, ಹಂಗೆ ಹೇಳ್ಬಾರ್ದಾಗಿತ್ತು. ಅದು ಇವತ್ತು ಸಿಕ್ಕೈತೆ ನೋಡ್ರಿ. ಸದ್ಯ ಸಿಕ್ತಲ್ಲ ಇವತ್ತಾದ್ರು. ಆ ಲಂಚ್ ಬ್ಯಾಗ್ ಒಗದಿ ಒಣಗಾಕಿ ಏನೇನೆಲ್ಲ ಮಾಡಿದಿರಿ. ಓ, ಮಾಡಿದ್ರಿ ಸರಿಯಾಗಿ ಮಾಡಿದಿರಿ. ಇವತ್ತು ಸಿಕ್ಕದೆ 3 ತಿಂಗಳಾದ್ಮೇಗ. ಮತ್ತೇನೋ 3 ತಿಂಗಳಾಯ್ತಾ? ನಮ್ಮದು ಅಂತ ನಾವು ಕಷ್ಟ ಬಿದ್ದು ತೆಗ್ದಿರೋದನ್ನ ನಮ್ ಬಿಟ್ಟು ಎಲ್ಲೂ ಹೋಗಲ್ಲ. ಇದು ಅಕ್ಕ, ಇವಾಗ ಹೇಳ್ದೆ ನೋಡು, ಅದು ಮಾತ್ರ ಸೂಪರ್ ಅಕ್ಕ. ಒಪ್ಲೇಬೇಕಿದ್ನ. ಇದರಿಂದ ನಾವು ಈ ಚಿಕ್ಕ ಚಿಕ್ಕ ವಿಷಯಗಳಿಂದ, ಇದು ಚಿಕ್ಕ ವಿಷಯ ಅಲ್ಲಕ್ಕೋ, ದೊಡ್ಡ ವಿಷಯನೇ ಇದು. ನಾವು ತಿಳ್ಕೋಬಹುದು. ನಮ್ಮದು ನಿಜ ಅಕ್ಕ, ನಮ್ಮದು ನಾವು ಕಷ್ಟಪಟ್ಟು ಸಂಪಾದಿಸಿದ್ರೆ ಅದು ಎಲ್ಲೂ ಹೋಗಲ್ಲ, ಯಾವತ್ತಿದ್ರೂ ಹುಡ್ಕೊಂಬತ್ತೈತೆ ಅಂತ ಹೇಳೋದಕ್ಕೆ ಬರ್ತಾ ಇದೆಯಾ? ಸ್ವಲ್ಪ ಬೇಗ ಹೇಳಕ್ಕೋ. ನಮ್ಮಕ್ಕೆ ಎಲ್ಲಿದ್ರೇನು ಹುಡ್ಕೊ ಬರ್ತದೆ ಅನ್ನೋದ್ರಿಂದ ಇತ್ತ. ಇದು 4 ವರ್ಷ ನಮ್ಮ ಮನೆಗೆ ಬೇಡ ಅಂದ್ರೂ ತಗೊಂಡಿದ್ಯಾಕ? ಅವತ್ತು 4,000, ಇವತ್ತು 14,000 ಆಗಿರ್ತೈತೆ ರೇಟ್. ಅದು ಜಾಸ್ತಿ ಡಬಲ್, 1 to ಡಬಲ್ ಆಗಿರ್ತೈತೆ. ನೀನು ಸೂಪರ್ ಅಕ್ಕೋ. ತೆಗಿಬೇಡ, ಅವ್ನು ಮುಡ್ಕೊಳಲ್ಲ ಅಂದ್ರು. ನಾನ್ ಜಗಳ ಮಾಡಿ ನನಗೆ ಗೊತ್ತಕ್ಕ, ನೀನು ಹಿಂಗೆ ಮಾಡ್ತೀಯ, ಜಗಳ ಮಾಡೇ ಮಾಡ್ತೀಯ ಅಂತ ನನಗೆ ಗೊತ್ತು. ತೆಗ್ದಿದ್ದಿ ಬಳೆ, ಆದ್ರೆ ಸಿಕ್ತಲ್ಲ. ನಾವು ಕಷ್ಟ ಬಿದ್ದು ನಾವು ತೆಗೆದ್ರೆ ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಒಬ್ಬರನ್ನ ಯಾಮಾರಿಸಿ ತೆಗಿಯೋದು ಯಾವತ್ತೂ ಉದ್ಧಾರಕ್ಕಾಗಲ್ಲ. ಫೈನಲಿ ಅಕ್ಕ ಹೇಳಿದ ಅರ್ಥ ಆಯ್ತಾ ಎಲ್ಲರಿಗೂ? ಕಷ್ಟ ಬಿದ್ದು ಸಂಪಾದಿಸಿದ್ದು ಎಲ್ಲೂ ಹೋಗಲ್ಲ, ಎಲ್ಲೇ ಇದ್ದರೂ ನಮ್ಮನ್ನ ಹುಡ್ಕೊಂಬರುತ್ತೆ. ಬೇರೆಯವ್ರನ್ನ ಯಾಮಾರಿಸಿದ್ರೆ ನಮ್ಮ ಹತ್ರ ಇರಲ್ಲ, ಯಾವತ್ತಿದ್ರೂ ಹೋಗುತ್ತೆ ಅಂತ ಇಷ್ಟೇ ಹೇಳಕ್ಕೆ ಬರ್ತಿರೋದು. 3 ತಿಂಗಳಿಂದ ಹೇಳ್ತವ್ರ ಅಕ್ಕ, ಅರ್ಥ ಮಾಡ್ಕೊಳ್ರಿ. ಅದೆಲ್ಲ ಸುಳ್ಳು ಅಕ್ಕ. ಯಾವ ಸುಳ್ಳು? ನಾನು ಹೇಳಿ ಸುಳ್ಳ ಇವಾಗ? ನೀನ್ ತಾನು ಹೇಳಿದಕ್ಕ. ಆದ್ರೆ ನಾವು ಕಷ್ಟ ಬಿದ್ದು, ನಾನು ಸೇಮ್ ಕಷ್ಟ ಬಿದ್ದು ಅಂತಾನೆ ಹೇಳಿದಕ್ಕ. ನಾವೇನಾದ್ರೂ ಒಂದು ವಸ್ತು ಆಗ್ಲಿ ಏನಾದ್ರೂ ತೆಗಿಲಿ, ಆದ್ರೆ ಅದೇ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಅಕ್ಕ ಎಲ್ಲ ಸರೋಯ್ತು. ಈ ಲಾಸ್ಟಾಗಿ ಹೇಳ್ದಲ್ಲ, ಏನೋ ಹೇಳ್ದೆ ಯೂನಿವರ್ಸು, ಅದೇನಕ್ಕದು ಯೂನಿವರ್ಸ್? ಬಾಯ್. ಸರಿ ಆಯ್ತಕ್ಕ, ಬಾಯ್. ಊಟ ಮಾಡಬೇಕು, ಹೊಟ್ಟೆ ಎಸ್ತೈತೆ, ಮಲ್ಕೋಬೇಕು. ಬಾಯ್ ಅಕ್ಕ.